ಓಂ ಆನಂದಮಯೋಭ್ಯಾಸಾತ್ ಓಂ ಪೂರ್ಣಾನಂದ. ತತ್ವಮಂಜರಿಯ 34ನೇ ಗದ್ಯ ಭಾಗದಲ್ಲಿ ಹೀಗೊಂದು ಜಿಜ್ಞಾಸೆ ಇದೆ. ಆ ಜಿಜ್ಞಾಸೆಗೆ ಏನು ಉತ್ತರ ಅಂತ ಅನ್ನೋದನ್ನ ಈಗ ನಾವು ಈ 34 ಮತ್ತು 35ನೇ ಗದ್ಯ ಭಾಗದಲ್ಲಿ ನೋಡಬೇಕು. ಈ ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯದ ಮೊದಲನೇ ಪಾದ ಏನಿದೆ, ಇಲ್ಲಿ ಒಟ್ಟು 12 ಅಧಿಕರಣಗಳಿವೆ. ಆಯಾ ಸೂತ್ರಗಳನ್ನ ಮತ್ತೆ ಸೂತ್ರದಲ್ಲಿ ಪ್ರತಿಪಾದಿತವಾದಂತಹ ವಿಷಯ ಇತ್ಯಾದಿ ಎಲ್ಲವನ್ನು ಕೂಡ ಗಮನಿಸಿದರೆ ಅದು ಈ ಮುಂದಿನಂತೆ ಇದೆ. ಮೊದಲನೇದಾಗಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ, ಅದನ್ನು ನಾವು ಈ ಹಿಂದೆ ನೋಡಿದ್ದೇವೆ. ಅದಕ್ಕೆ ಜಿಜ್ಞಾಸಾಧಿಕರಣ ಅಂತ ಹೇಳ್ತಾರೆ. ಆ ಜಿಜ್ಞಾಸಾಧಿಕರಣದಲ್ಲಿ ಒಂದೇ ಸೂತ್ರ, ಮುಂದಿಂದು ಜನ್ಮಾಧಿಕರಣ, ಜನ್ಮಾದ್ಯಸೇತಃ ಅಂತ ಒಂದೇ ಸೂತ್ರ, ಮುಂದೆ ಶಾಸ್ತ್ರಯೋನಿತ್ವಾತ್ ಅಂತ ಒಂದೇ ಸೂತ್ರ, ಅದು ಶಾಸ್ತ್ರಯೋನಿತ್ವಾಧಿಕರಣ, ಮುಂದೆ ತತ್ವ ಸಮನ್ವಯಾತ್ ಅಂತ ಸೂತ್ರ, ಅದು ಸಮನ್ವಯಾಧಿಕರಣ, ಅಲ್ಲೂ ಕೂಡ ಒಂದೇ ಸೂತ್ರ. ಮುಂದೆ ಈಕ್ಷತ್ಯಧಿಕರಣ ಅಂತ, ಆ ಈಕ್ಷತ್ಯಧಿಕರಣದಲ್ಲಿ 7 ಸೂತ್ರಗಳಿವೆ. ಹೀಗಿವು ಮೊದಲು 5 ಅಧಿಕರಣಗಳು. ಈ 5 ಅಧಿಕರಣಗಳನ್ನ ಈ ಅಧ್ಯಾಯದ ವಿಷಯ ಏನಿದೆ, ಇದರಲ್ಲಿ ಏನು ಪೂರ್ವ ಪೀಠಿಕೆಯನ್ನು ಹೇಳ್ತಿದ್ದಾರೆ ಅಂತ ಹೀಗೆ ವ್ಯಾಖ್ಯಾನ ಮಾಡಲಿಕ್ಕಾಗಿ ಬಳಕೆ ಮಾಡಿಕೊಂಡಂತಹ 5 ಅಧಿಕರಣಗಳು. ಮುಂದೆ ಆನಂದಮಯ ಅಧಿಕರಣ ಇತ್ಯಾದಿಗಳಿಂದ ಪ್ರಾರಂಭ ಮಾಡಿ ಆ ಸಕಲ ಆ ಶಬ್ದಗಳ ಸಮನ್ವಯ ಅಲ್ಲಿ ಕಾಣಿಸ್ತದೆ. ಆದ್ರಿಂದ ಇದನ್ನ ಒಂದು ದೃಷ್ಟಿಯಿಂದ ಈ ಮೊದಲು 5 ಅಧಿಕರಣಗಳನ್ನ, ಜಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಶಾಸ್ತ್ರಯೋನಿತ್ವಾಧಿಕರಣ, ಸಮನ್ವಯಾಧಿಕರಣ ಮತ್ತು ಈಕ್ಷತ್ಯಧಿಕರಣ, ಇವುಗಳನ್ನ ಪಾದಪೀಠಿಕಾ ಅಧಿಕರಣ, ಪಾದದ ಬ್ಯಾಕ್ಗ್ರೌಂಡ್ ಅನ್ನು ತೋರಿಸುವಂತಹ ಅಧಿಕರಣ ಅಂತ ತಿಳ್ಕೋಬಹುದು. ಆದ್ರಿಂದ ಪಂಚಾಧಿಕರಣಿ ಅಂತ ಹಿಂದೆ ಏನ್ ಬಂತಲ್ಲ, ಇವೇ 5 ಅಧಿಕರಣಗಳು. ಮುಂದೆ 7 ಅಧಿಕರಣಗಳಿವೆ. ಅಧಿಕರಣ ಅಂದ್ರೂ ನಯ ಅಂದ್ರೂ ಒಂದೇ ಅರ್ಥ. ಆ 7 ಅಧಿಕರಣಗಳಂದ್ರೆ ಯಾವುದು? ಒಂದು ಆನಂದಮಯ ಅಧಿಕರಣ, ಅದರಲ್ಲಿ 8 ಸೂತ್ರಗಳು, ಅಂತಸ್ತತ್ವಾಧಿಕರಣ ಅದರಲ್ಲಿ 2 ಸೂತ್ರ, ಆಕಾಶಾಧಿಕರಣ 1 ಸೂತ್ರ, ಪ್ರಾಣಾಧಿಕರಣ 1 ಸೂತ್ರ, ಜ್ಯೋತಿರಧಿಕರಣ 1 ಸೂತ್ರ, ಮುಂದೆ ಗಾಯತ್ರಾಧಿಕರಣ ಅಥವಾ ಛಂದೋಭಿಧಾನಾಧಿಕರಣ ಅಲ್ಲಿ 3 ಸೂತ್ರ, ಮುಂದೆ ಪಾದಾಂತ್ಯ ಪ್ರಾಣಾಧಿಕರಣ ಅಂತ ಇನ್ನೊಂದು ಅಧಿಕರಣ ಕೊನೆಯದ್ದು, ಅದರಲ್ಲಿ 4 ಸೂತ್ರ. ಹೀಗೆ ಒಟ್ಟು 12 ಅಧಿಕರಣಗಳು. ಅದರಲ್ಲಿ ನಮ್ಮ ಮೊದಲಿನ 5 ಅಧಿಕರಣಗಳನ್ನ, ಪೀಠಿಕಾ ಅಧಿಕರಣಗಳನ್ನು ಹೊರತುಪಡಿಸಿದರೆ ಆನಂದಮಯ ಅಧಿಕರಣ, ಅಂತಸ್ತತ್ವಾಧಿಕರಣ, ಆಕಾಶಾಧಿಕರಣ, ಪ್ರಾಣಾಧಿಕರಣ, ಜ್ಯೋತಿರಧಿಕರಣ, ಗಾಯತ್ರಾಧಿಕರಣ ಮತ್ತು ಪಾದಾಂತ್ಯ ಪ್ರಾಣಾಧಿಕರಣ, ಈ 7 ಅಧಿಕರಣಗಳು. ಈ ಅಧಿಕರಣಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ 7 ಶಬ್ದಗಳನ್ನ ಸಮನ್ವಯ ಮಾಡಿ ತೋರಿಸಿದ್ದಾರೆ. ಸಪ್ತ ನಾಮ ಸಮನ್ವಯ ಸಿದ್ಧಾವಪಿ, 7 ರೀತಿಯಾದ ಶಬ್ದಗಳನ್ನ ಸಮನ್ವಿತ ಮಾಡಿ ತೋರಿಸಿದ್ದಾರೆ. ಆದ್ರೆ ಎಲ್ಲಾ ಶಬ್ದಗಳ ಸಮನ್ವಯ ಆಗಲಿಲ್ಲಲ್ಲ ಅಂತ ಪ್ರಶ್ನೆ ಬರ್ತದೆ. ಸಪ್ತಭಿರ್ನಯೈಹಿ, ತತ್ವಮಂಜರಿಯಲ್ಲಿ ನೋಡಿ, ನಯ ಅಂದ್ರೆ ಅಧಿಕರಣಗಳು ಅಂತ ಅರ್ಥ. ಆ 7 ಅಧಿಕರಣಗಳಿಂದ ಸಪ್ತ ನಾಮ ಸಮನ್ವಯ ಸಿದ್ಧಾವಪಿ, 7 ನಾಮಗಳ ಸಮನ್ವಯವನ್ನ, 7 ರೀತಿಯಾದ ನಾಮಗಳು ಅಥವಾ 7 ನಾಮಗಳ ಸಮನ್ವಯವನ್ನು ಮಾಡಿ ತೋರಿಸಿದಂತಾಗ್ತದೆ. ಅದ್ಯಾವುದದು 7 ರೀತಿಯಾದ ನಾಮಗಳು ಅಂದ್ರೆ, ಈಗ ಮೊದಲನೇದಾಗಿ ಆನಂದಮಯೋಭ್ಯಾಸ ಅಂತ ಏನಿದೆಯಲ್ಲ, ಆ ಆನಂದಮಯ ಅಧಿಕರಣ, ಅಲ್ಲಿ ಆನಂದಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ, ಈಗ ಒಟ್ಟು 5 ಶಬ್ದಗಳ ಸಮನ್ವಯ ಅಲ್ಲಿ ತೋರಿಸಿದಂತಾಗ್ತದೆ. ಆ 5 ಸೇರಿಸಿ 1 ಅಂತ ತಿಳ್ಕೊಳ್ಬಹುದು. ಹೀಗೆ 6ನೇ ಅಧಿಕರಣದಲ್ಲಿ, ಅಂದ್ರೆ ಮೂಲತಃ 12 ಅಧಿಕರಣಗಳ ಪೈಕಿ 6ನೇ ಅಧಿಕರಣದಲ್ಲಿ ಈ 7 ಅಧಿಕರಣಗಳೇನಿವೆ, ಶಬ್ದಗಳ ಸಮನ್ವಯವನ್ನು ತೋರಿಸುವಂತಹ ಅಧಿಕರಣಗಳು, ಅಲ್ಲಿ ಮೊದಲನೇ ಅಧಿಕರಣ ಆನಂದಮಯ ಅಧಿಕರಣ, ಅಲ್ಲಿ 1 ಶಬ್ದದ ಸಮನ್ವಯ ಆಯಿತು. ಮುಂದೆ ಎರಡನೇ, ಆ 7 ಅಧಿಕರಣಗಳ ಪೈಕಿ 2ನೇದು ಅಂತಸ್ತತ್ವಾಧಿಕರಣ, ಅಲ್ಲಿ ಅಂತಸ್ತತ್ವ ಅನ್ನುವಂಥ ಯುಕ್ತಿಯನ್ನು ಹೇಳ್ತಾರೆ. ಯುಕ್ತಿಯನ್ನು ಹೇಳಿ ಮುಂದೆ ಇನ್ನು ಅನೇಕ ಶಬ್ದಗಳನ್ನ ಆ ಯುಕ್ತಿಯ ಮೂಲಕ ಹೇಗೆ ನಾವು ಸಮನ್ವಿತ ಮಾಡ್ಕೋಬಹುದು ಅನ್ನೋದನ್ನು ತಿಳಿಸ್ತಾರೆ. ಆದ್ರಿಂದ ಇಲ್ಲಿ ನಿರ್ದಿಷ್ಟವಾಗಿ ಇಂಥದೇ ಶಬ್ದ ಅಂತ ಅಲ್ಲೇನು ಹೇಳಿಲ್ಲ, ಯಾವ ಶಬ್ದದ ಸಮನ್ವಯ ಅಂತ. ಆದರೆ ಅಂತಸ್ಥತ್ವ ಎಂಬ ಯುಕ್ತಿ, ಒಳಗಿರುವವನು ಪರಮಾತ್ಮ ಅನ್ನುವ ಒಂದು ಯುಕ್ತಿ, ಆ ಯುಕ್ತಿಯ ಮೂಲಕ ಅವನು ಹೇಗೆ ಬೇರೆ ಬೇರೆ ಶಬ್ದಗಳಿಂದ ವಾಚ್ಯ ಅಂತ ಅನ್ನೋದನ್ನು ತಿಳಿಸ್ತಾರೆ. ಇದು 2ನೇದಾಯ್ತು. ಮುಂದೆ ಪ್ರಾಣಾಧಿಕರಣ, ಅಲ್ಲಿ ಪ್ರಾಣಶಬ್ದ ವಾಚ್ಯತ್ವವನ್ನು ತಿಳಿಸ್ತಾರೆ. ಅದಾದ ಬಳಿಕ ಜ್ಯೋತಿರಧಿಕರಣ, ಜ್ಯೋತಿಷ್ ಶಬ್ದದಿಂದ ಪರಮಾತ್ಮ ಹೇಗೆ ವಾಚ್ಯ ಅಂತ ಅನ್ನೋದನ್ನ ತಿಳಿಸ್ತಾರೆ.
ಅದಾದ್ಮೇಲೆ ಗಾಯತ್ರಿ ಅಧಿಕರಣ, ಅಲ್ಲಿ ಅದನ್ನೇ ಛಂದೋಭಿಧಾನಾಧಿಕರಣ ಅಂತಲೂ ಕರೀತಾರೆ. ಗಾಯತ್ರಿ ಮತ್ತು ಗಾಯತ್ರಿ ಮೊದಲಾದ ಶಬ್ದಗಳು ಕೇವಲ ಛಂದಸ್ಸನ್ನು ಹೇಳ್ತಾ ಇರೋದಲ್ಲ, ಅವು ಪರಮಾತ್ಮನನ್ನ ಹೇಳ್ತವೆ ಅಂತ ಅಲ್ಲಿ ತಿಳಿಸ್ತಾರೆ. ಮುಂದೆ ಪಾದಾಂತ್ಯ ಪ್ರಾಣಾಧಿಕರಣ ಅಂತ, ಅದು ಆ 7 ಅಧಿಕರಣಗಳಲ್ಲಿ ಕೊನೆಯದ್ದು. ಅಲ್ಲೂ ಕೂಡ ಅನೇಕ ಶಬ್ದಗಳನ್ನ, ಪ್ರಾಣ ಮೊದಲಾದ ಶಬ್ದಗಳನ್ನು ಹೇಗೆ ಸಮನ್ವಿತ ಮಾಡಬೇಕು ಅಂತ ತಿಳಿಸ್ತಾರೆ. ಅಂತೂ ಮೊದಲ 5 ಅಧಿಕರಣಗಳನ್ನ, ಪೀಠಿಕಾಧಿಕರಣಗಳನ್ನು ಹೊರತುಪಡಿಸಿದರೆ ಮುಂದಿನ 7 ಅಧಿಕರಣಗಳು ಏನಿವೆ, ಆ 7 ಅಧಿಕರಣಗಳಲ್ಲಿ ಸಪ್ತನಾಮ, 7 ನಾಮಗಳನ್ನ ಮತ್ತು ಅಥವಾ 7 ರೀತಿಯ ವರ್ಗೀಕರಣವುಳ್ಳಂತಹ ನಾಮಗಳನ್ನ ನೀವು ಸಿದ್ಧ ಮಾಡಿ ತೋರಿಸಿದಿರಿ, ಸಿದ್ಧಾವಪಿ. ಆದರೆ ಸಮನ್ವಯಾತಂತ ಏನು ತತ್ವ ಸಮನ್ವಯಾತಂತ ಸೂತ್ರ ಇತ್ತು, ಅಲ್ಲಿ ನೀವೇನು ಪ್ರತಿಜ್ಞೆ ಮಾಡಿದ್ರಿ, ಸಮನ್ವಯ ಸೂತ್ರಾಭಿಮತ, ಅಲ್ಲಿ ನೀವು ಅಭಿಪ್ರಾಯಪಟ್ಟಂತೆ ಸರ್ವವೇದಗಳಲ್ಲಿಯೂ ಇರುವಂತಹ ಅಶೇಷ ನಾಮಗಳಿಂದಲೂ ಭಗವಂತ ವಾಚ್ಯ ಅಂತ ಹೇಳಬೇಕು. ಅವನ್ನೆಲ್ಲ ನೀವು ಸಮನ್ವಯ ಮಾಡಿ ತೋರಿಸಬೇಕಾಗಿತ್ತು. ಆದರೆ ಆಗಲಿಲ್ಲ ಈಗದು, ಯಾಕಂದ್ರೆ ನೀವು ಮಾಡಿದ್ದು 7 ಆಯಿತು. ಸಮನ್ವಯ ಸಿದ್ಧ ಬ್ರಹ್ಮ ಶಬ್ದೇನ. ಅದರಿಂದ ಸಮಸ್ಯೆ ಏನಾಯಿತು ಅಂದ್ರೆ, ಈ ಪರಮಾತ್ಮನಲ್ಲಿ ಅನಂತ ಗುಣತ್ವ ಎಂಬ ಪ್ರಧಾನ ಲಕ್ಷಣ ಸಿದ್ಧ ಆಗಲಿಲ್ಲ. ಅನಂತ ಗುಣತ್ವ ಅನ್ನೋದು ಯಾವ ಶಬ್ದದಿಂದ ಸೂಚಿತ ಆಗಿದೆ ಅಂದ್ರೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತನ್ನುವಲ್ಲಿ ಆ ಬ್ರಹ್ಮ ಶಬ್ದವನ್ನು ಏನು ಪ್ರಯೋಗ ಮಾಡಿದ್ದಾರೆ, ಆ ಬ್ರಹ್ಮ ಶಬ್ದಕ್ಕೆ ಅನಂತ ಗುಣವತ್ವ ಅಂತ ಅರ್ಥ. ಅದು ಭಗವಂತನ ಪ್ರಧಾನ ಲಕ್ಷಣ. ಆ ಪ್ರಧಾನ ಲಕ್ಷಣಕ್ಕೆ ಧಕ್ಕೆ ಬಂತು. ನೀವು 7 ಶಬ್ದಗಳ ಸಮನ್ವಯವನ್ನು ಮಾತ್ರ ಮಾಡಿ ತೋರಿಸಿದ್ರಿಂದ ಅಂತ ಹೀಗೆ ಒಂದು ಜಿಜ್ಞಾಸೆ ಬಂದಾಗ, ಇತ್ಯತಃ ಹೀಗೆ ಪ್ರಶ್ನೆ ಬರುವುದರಿಂದ ವಾ ಅಂತ ಹೇಳಿದಾರಲ್ಲ, ಇತ್ಯತಃ ಇದೊಂದೇ ಪ್ರಶ್ನೆ ಅಲ್ಲ, ಇತ್ಯತೋ ವಾ. ಮತ್ತೆ ಇನ್ನೂ ಒಂದು ಪ್ರಶ್ನೆ ಇದೆ, ಅದನ್ನು 35ನೇ ಗದ್ಯ ಭಾಗದಲ್ಲಿ ಹೇಳ್ತಾರೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ಕೂಡ ಆಚಾರ್ಯರು ಅನ್ಯವಸ್ತುಷು ಪ್ರಸಿದ್ಧೈರನ್ಯವಸ್ತುಷು ಅಂತ ಅಣುಭಾಷ್ಯದಲ್ಲಿ ಹೇಳಿದ್ದಾರೆ. ನಾವೀಗಲೇ ಸಮನ್ವಿತ ಮಾಡಿ ತೋರಿಸಿರುವುದು 7 ಶಬ್ದಗಳಿರಬಹುದು, ಆದರೆ ಅವು ಸಕಲ ಶಬ್ದಗಳಿಂದ ಭಗವಂತನಿಗೆ ಹೇಗೆ ನಾವು ವಾಚ್ಯತ್ವವನ್ನು ಹೇಳಬಹುದು ಅಂತ ಅನ್ನೋದಕ್ಕೆ ಒಂದು ಮಾರ್ಗದರ್ಶಿ ಆಗ್ತದೆ. ಅನ್ಯವಸ್ತುಷು ಪ್ರಸಿದ್ಧೈ, ಬೇರೆ ಬೇರೆ ಎಲ್ಲಾ ವಸ್ತುಗಳಲ್ಲಿ ಪ್ರಸಿದ್ಧವಾದ ಶಬ್ದಗಳಿಂದ ಈ ಭಗವಂತನೇ ವಾಚ್ಯನಾಗಿದ್ದಾನೆ. ವಿಷ್ಣು ಏಕಃ, ಅವನೊಬ್ಬನೇ ವಾಚ್ಯನಾಗಿದ್ದಾನೆ ಅಂತ ನಾವೊಂದು ಬೇರೆಯವರು ಯಾರು ಶಿಷ್ಯರು ಅಥವಾ ಪ್ರತಿವಾದಿಗಳು ಮಾಡುವ ಪ್ರಶ್ನಕ್ಕೆ ಉತ್ತರ ಕೊಟ್ಟಂತ ಆಗ್ತದೆ. ಅದಕ್ಕೆ ಇದನ್ನು ಗಮನಿಸಬೇಕು. ಇತ್ಯತೋ ವಾ ಅಂದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ. ಆಮೇಲೆ 35ನೇ ಗದ್ಯ ಭಾಗದಲ್ಲಿ ಇತ್ಯತೋ ವಾ ಅಂತ ಇನ್ನೊಂದು ಕಡೆ ಇದೆ ಕೊನೆಯದಾಗಿ. ಆ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ, 2 ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಅನ್ಯ ವಸ್ತುಷು ಅಂತ ಆಚಾರ್ಯರು ಒಂದೇ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಇದು ಪ್ರಶ್ನೆ, 7 ಶಬ್ದಗಳ ಸಮನ್ವಯ ಮಾತ್ರ ಮಾಡಿದ್ರಿ, ಎಲ್ಲದರದ್ದು ಆಗ್ಲಿಲ್ಲಲ್ಲ ಅಂತ. ಅದಕ್ಕೆ ಎಲ್ಲದರದನ್ನು ನಾವು ತಿಳ್ಕೊಳ್ಬೇಕು, ತಿಳ್ಕೊಳ್ಳಿಕ್ಕೆ ಇದೊಂದು ಮಾರ್ಗದರ್ಶನ ಮಾತ್ರ ಅಂತ ಅಭಿಪ್ರಾಯ ಆಗಿದೆ.